ಆರೆಂಜ್ ಕೌಂಟಿಯ ವಿಲೇಜ್ ವಿಸಿಟ್ ಆಕ್ಟಿವಿಟಿಯಲ್ಲಿ ನಾವಿದ್ದೀವಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಹಲವಾರು ಆಕ್ಟಿವಿಟೀಸ್ ಇರುತ್ತೆ. ಅದೇ ಆಕ್ಟಿವಿಟೀಸಲ್ಲಿ ಹಳ್ಳಿ ತೋರಿಸುವಂತಹ ಅಂದರೆ ಹಳ್ಳಿ ಪರಿಚಯ ಬರುವಂತಹ ಪ್ರವಾಸಿಗರಿಗೆ ಮಾಡಿಕೊಡುವಂತಹ ವಿಲೇಜ್ ವಿಸಿಟಲ್ಲಿ ನಾವಿದ್ದೀವಿ. ಈಗ ನಾವು ಈ ನದಿನ ಅಂದರೆ ಕಾವೇರಿ ನದಿನ ದಾಟ್ಕೊಂಡು ಈ ಹಗ್ಗದ ಮೂಲಕ ತೆಪ್ಪ ಯೂಸ್ ಮಾಡಿಕೊಂಡು ಬರಡಿ ವಿಲೇಜ್ಗೆ ನಾವು ಹೋಗ್ತಾ ಇದ್ದೀವಿ. ಸೊ ತೆಪ್ಪದ ಮೂಲಕ ಇದರ ಸವಾರಿ, ಮುಖ್ಯವಾಗಿ ಈ ಹಗ್ಗ ಹಿಡ್ಕೊಂಡು ನಾವು ಈ ನದಿನ ದಾಟ್ತಾ ಇದ್ದೀವಿ. ಬನ್ನಿ. ಇಲ್ಲಿ ನೋಡಬಹುದು, ಬರುವಂತಹ ಎಲ್ಲ ವಿಸಿಟರ್ಸ್ಗೆ ಲೈಫ್ ಜಾಕೆಟ್ಸ್ನ ಕೊಡ್ತಾರೆ. ಸೊ ಯಾವುದೇ ರೀತಿ ಅವಘಡ ಆಗಬಾರ್ದು ಅನ್ನೋ ಕಾರಣಕ್ಕೆ ಫುಲ್ ಸೆಕ್ಯೂರ್ಡ್ ಇದು. ಎಲ್ಲ ರೀತಿ ಸವಲತ್ತುಗಳನ್ನು, ಎಚ್ಚರಿಕೆಗಳನ್ನ ತಗೊಂಡು ನದಿ ದಾಟಲಾಗತ್ತೆ. ವೀಕ್ಷಕರೇ, ಈಗಾಗಲೇ ನನ್ನ ಉಡುಗೆ ತೊಡುಗೆ ನೋಡಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಾಗಿರಬಹುದು ನಾನು ಯಾವುದ್ರ ಬಗ್ಗೆ ಹೇಳೋಕೆ ಹೊರಟಿದ್ದೀನಿ ಅಂತ. ಸೊ ಆರೆಂಜ್ ಕೌಂಟಿಯ ಲಕ್ಸುರಿ ರೆಸಾರ್ಟ್ ಮಧ್ಯದಲ್ಲಿ ಸಾಂಪ್ರದಾಯಿಕ ಹಿನ್ನೆಲೆ, ವೈಭವ, ಸೊಬಗನ್ನ ನಾವು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಇಲ್ಲಿ ಲಕ್ಸುರಿನೂ ಇದೆ, ಜೊತೆಗೆ ಪ್ರಾದೇಶಿಕ ಸೊಗಡು ಕೂಡ ಇದೆ. ಪ್ರತಿದಿನ ಸಾಯಂಕಾಲ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ಲಾಗುತ್ತೆ. ಅದು ಕೂಡ ಕರ್ನಾಟಕದ ಸಾಂಸ್ಕೃತಿಕ ಕಾರ್ಯಕ್ರಮ. ನನ್ನ ಉಡುಗೆ ನೋಡಿದ್ರೆ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಇವತ್ತು ಯಾವ ಕಾರ್ಯಕ್ರಮ ಇರುತ್ತೆ ಅಂತ. ಎಸ್, ಇವತ್ತು ಕೊಡವ ಸಮಾಜದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ. ಹೇಗಿರುತ್ತೆ ಆ ಕಾರ್ಯಕ್ರಮ ಅಂತ ನೋಡ್ತಾ ನಾವು ಕೂಡ ಜಾಯ್ನ್ ಆಗೋಣ, ಬನ್ನಿ. ವೀಕ್ಷಕರೇ, ಕಳೆದು ಹೋಗ್ತಾ ಇರೋ ಕಲೆಗಳನ್ನು ಉಳಿಸಿ ಬೆಳೆಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಆದರೆ ಆರೆಂಜ್ ಕೌಂಟಿ ರೆಸಾರ್ಟ್ ಪ್ರತಿದಿನ ಕೂಡ ಈ ಕೆಲಸ ಮಾಡ್ತಾ ಇದೆ. ಯಾಕೆಂದರೆ ಇಲ್ಲಿ ಬರೋ ಪ್ರವಾಸಿಗರಿಗೆ ಪ್ರತಿದಿನ ಒಂದೊಂದು ಕರ್ನಾಟಕದ ಸಾಂಸ್ಕೃತಿಕ ಕಲೆಗಳನ್ನ ಪರಿಚಯ ಮಾಡ್ತಾ ಇದೆ. ಈ ಮೂಲಕ ಸಾಂಪ್ರದಾಯಿಕ ಹಾಗೂ ಪ್ರಾದೇಶಿಕ ಸೊಗಡನ್ನು ಅದು ಜೀವಂತವಾಗಿರಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದೆ. ಅಂತಹದ್ದೇ ಪ್ರಯತ್ನ ನಿಮ್ಮೆಲ್ಲರಿಂದ ಕೂಡ ಆಗಬೇಕು. ಆರೆಂಜ್ ಕೌಂಟಿಯಲ್ಲಿ ರಿಲ್ಯಾಕ್ಸೇಷನ್ ಪ್ಲೇಸಸ್ಸಲ್ಲಿ ಇನ್ನೊಂದು ಪ್ಲೇಸಲ್ಲಿ ನಾವಿದ್ದೀವಿ. ಇದು ವೈದ್ಯಶಾಲಾ. ಸಾಮಾನ್ಯವಾಗಿ ನಿಮ್ಗೆ ಹೆಸರು ಕೇಳ್ತಾ ಇದ್ದ ಹಾಗೆ ಎಲ್ರಿಗೂ ಅರ್ಥ ಆಗಿರ್ಬೋದು. ಇಲ್ಲಿ ಥೆರಪೀಸ್ನ ನೀಡಲಾಗುತ್ತೆ, ಅದು ಕೂಡ ನ್ಯಾಚುರಲ್ ಥೆರಪೀಸ್ನ ನೀಡಲಾಗುತ್ತೆ. ಮನಸ್ಸಿನ ಟೆನ್ಷನ್ ಆಗಿರಲಿ, ದೇಹದ ದಣಿವಾಗಿರಲಿ, ಎಲ್ಲಕ್ಕೂ ಇಲ್ಲಿ ಪರಿಹಾರ ಇದೆ. ಎಂತಹ ಸುಂದರವಾದಂತಹ ಸಂಜೆ ಅಲ್ವಾ? ತುಂಬ ರೊಮ್ಯಾಂಟಿಕ್ ಅಟ್ಮಾಸ್ಫಿಯರ್ ಇದು. ಸೊ ಆರೆಂಜ್ ಕೌಂಟಿ ಇಂತಹದ್ದೊಂದು ರೊಮ್ಯಾಂಟಿಕ್ ಅಟ್ಮಾಸ್ಫಿಯರ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಯಾವಾಗಲೂ ಒಂದ್ಸಲ ಗಂಡ ಹೆಂಡತಿ ಒಂಟಿಯಾಗಿರಬೇಕು ಅಂತ ಅನ್ಸುತ್ತೆ. ಅದು ಮದುವೆ ಆದ ಹೊಸದ್ರಲ್ಲಿ ಮಾತ್ರ ಅಲ್ಲ, ಯಾವಾಗಲೂ ಒಂದ್ಸಲ ನಮ್ಮಿಬ್ರಿಗೋಸ್ಕರ ಪ್ರೈವಸಿ ಬೇಕು, ನಾವಿಬ್ಬರು ಒಬ್ರೊಬ್ಬರ ಫೀಲಿಂಗ್ಸ್ ಶೇರ್ ಮಾಡ್ಕೋಬೇಕು, ಎಲ್ಲ ಗಡಿಬಿಡಿಗಳಿಂದ ಹೊರಗೆ ಬಂದು ಸ್ವಲ್ಪ ಸಮಯ ಒಟ್ಟಿಗೆ ಕಳಿಬೇಕು ಅಂತ ಅನ್ನಿಸ್ತಿರುತ್ತೆ. ಅಂಥವರಿಗೆ ಆರೆಂಜ್ ಕೌಂಟಿಯಲ್ಲಿ ಮಚಾನ್ ರೆಡಿ ಆಗಿದೆ. ಮರದ ಮೇಲ್ಗಡೆ ಈ ಸೆಟಪ್ ಮಾಡಲಾಗಿರುತ್ತೆ. ಕ್ಯಾಂಡಲ್ ಲೈಟ್ ಡಿನ್ನರ್ ನಿಮಗೋಸ್ಕರ ರೆಡಿ ಇರುತ್ತೆ. ಸೊ ಎಷ್ಟು ಹೊತ್ತು ಬೇಕಾದರೂ ನೀವು ಕೂತು ಮಾತಾಡಬಹುದು. ಪ್ರೈವಸಿ ನಿಮಗೋಸ್ಕರ ಅಲ್ಲಿ ಕಾಯ್ದಿರಿಸಲಾಗುತ್ತೆ. ಜೊತೆಗೆ ಇಲ್ಲೇ ನಿಮಗೆ ಅಡುಗೆ ಮಾಡಿಕೊಡೋದಕ್ಕೆ ರೆಡಿ ಆಗಿರ್ತಾರೆ. ನಿಮ್ಗೆ ಯಾವ ಡಿಶ್ ಬೇಕೋ ಅದನ್ನು ಪ್ರಿಪೇರ್ ಮಾಡಿ ಇಲ್ಲಿ ಬಡಿಸ್ತಾರೆ. ಆದರೆ ಪ್ರೈವಸಿಗೆ ಯಾವುದೇ ಅಡ್ಡಿಯಾಗದಂತೆ ಇಂತಹ ಒಂದು ರೊಮ್ಯಾಂಟಿಕ್ ಅಟ್ಮಾಸ್ಫಿಯರ್ ಆರೆಂಜ್ ಕೌಂಟಿಯಲ್ಲಿ ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಸೊ ಯು ಕ್ಯಾನ್ ಎಂಜಾಯ್ ಯುವರ್ ಡಿನ್ನರ್ ವಿತ್ ವೈನ್.
ವೀಕ್ಷಕರೇ, ಆರೆಂಜ್ ಕೌಂಟಿಯ ಸುಂದರವಾದ ಪ್ರಕೃತಿ ಮಡ್ಲಲ್ಲಿ ನಾವಿದ್ದೀವಿ. ನಿಮ್ಗೆ ಈಗಾಗಲೇ ಕೇಳಿಸ್ತಾ ಇರ್ಬೋದು ಹಕ್ಕಿಗಳ ಚಿಲಿಪಿಲಿ ಕೂಡ. ಇಲ್ಲಿ ಬಂದುಬಿಟ್ರೆ ಒಂದು ರೀತಿ ಪ್ರಕೃತಿ ಮಡಿಲಿಗೆ ಬಂದಿದ್ದೀವಿ ಅಂತ ಅನ್ಸುತ್ತೆ. ಈಗ ನಾವಿರೋದು ಹೇಸ್ಟ್ಯಾಗ್ ದ ಲಿಟಲ್ ಶಾಪಲ್ಲಿ. ಸೊ ಇಲ್ಲಿ ಏನೇನಿದೆ ನೋಡೋಣ ಬನ್ನಿ. ಸುಂದರವಾದಂತಹ ವಸ್ತುಗಳನ್ನ ನಾವಿಲ್ಲಿ ನೋಡಬಹುದಾಗಿದೆ. ಎಲ್ಲ ಕೂಡ ಇಲ್ಲಿನ ಸಂಪ್ರದಾಯನ ನಿಮಗೆ ಹೇಳುತ್ತೆ. ನನಗೆ ತುಂಬ ಅಟ್ರಾಕ್ಟ್ ಮಾಡಿದ್ದು ಇಲ್ಲಿ ನೋಡಿ, ಇದು ತೆಂಗಿನಕಾಯಿಯಿಂದ ಮಾಡಿರೋದು, ಅಂದರೆ ಎಳ್ನೀರಿನ ತೆಂಗಿನಕಾಯಿಯಿಂದ ಮಾಡಿರೋದು. ಎಷ್ಟು ಸುಂದರವಾಗಿ ಮಾಡಿದ್ದಾರೆ ನೋಡಿ. ಒಳಗಡೆ ನಮಗೆ ಇಲ್ಲಿರುವಂತಹ ಪ್ಲೇಸಲ್ಲಿ ನೀರು ಹಾಕಿ ಇದ್ರ ಮೇಲೆ ಫ್ಲವರ್ಸ್, ನಾವು ಸಾಮಾನ್ಯವಾಗಿ ನೋಡ್ಬೇಕಂದ್ರೆ ಮಣ್ಣಲ್ಲಿ ಮಾಡಿರೋದನ್ನ ನೋಡ್ತೀವಿ, ಆದರೆ ಇಲ್ಲಿ ಬ್ಯೂಟಿಫುಲ್ ಫ್ಲವರ್ ವಾಸ್ ನಿಮಗೆ ಸಿಗುತ್ತೆ. ಅದಾದ್ಮೇಲೆ ಬಹಳ ಸಾಂಪ್ರದಾಯಿಕವಾಗಿ ಕಾಣುವಂತಹ ಈ ಸರಗಳನ್ನ ನೋಡಬಹುದು. ವೆರಿ ವೆರಿ ಬ್ಯೂಟಿಫುಲ್. ಸೊ ನೋಡಿ, ಕಲರ್ ಹಾಗೆ ಟ್ರೆಡಿಷನ್ ಬಿಂಬಿಸುವಂತಹ ಹಲವಾರು ಸರಗಳನ್ನ, ಹೆಣ್ಮಕ್ಳಿಗೆ ಸ್ಪೆಷಲಿ ಇಷ್ಟ ಆಗುವಂತಹ ಸರಗಳನ್ನ ನಾವಿಲ್ಲಿ ನೋಡಬಹುದು. ಸೊ ನೋಡ್ತಾ ಇದ್ದೀರಲ್ಲ, ನೀವು ಆರೆಂಜ್ ಕೌಂಟಿಯಲ್ಲಿ ಈ ಪುಟ್ಟ ಶಾಪಿಗೆ ಬಂದು ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಬಹುದು. ಇಲ್ಲಿರುವಂತಹ ಎಲ್ಲವೂ ಕೂಡ ಇಲ್ಲಿನ ನೈಸರ್ಗಿಕವಾಗಿ ಸಿಗುವಂತಹ ಮರ, ಕೊಂಬೆ ಇವುಗಳಿಂದ ಮಾಡಿರುವಂತಹದ್ದು. ನೀವು ನೋಡ್ತಾ ಇರಬಹುದು ಹಳೆಯ ಕಾಲದಲ್ಲಿ ಸಿಗುವಂತಹ ಎಲ್ಲ ಐಟಮ್ಸ್ ಕೂಡ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ. ಹಿತ್ತಾಳೆ, ತಾಮ್ರದಲ್ಲಿ ಮಾಡಿರುವಂತಹ ಪ್ರತಿಯೊಂದು ವಸ್ತುಗಳನ್ನ ನೀವಿಲ್ಲಿ ಪಡ್ಕೋಬಹುದು. ಆನೆ, ಹೀಗೆ ಹಲವಾರು ಸ್ಕಲ್ಪ್ಚರ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಜೊತೆಗೆ ಇಲ್ಲಿ ನೋಡಿ, ಮರದಿಂದ ಮಾಡಿರೋ ಹಲವಾರು ಐಟಮ್ಗಳು ನಿಮಗೆ ಸಿಗುತ್ತೆ. ಸೊ ಆಭರಣ ಪೆಟ್ಟಿಗೆ, ನೀವು ನೋಡ್ತಾ ಇರೋದು ಆಭರಣ ಪೆಟ್ಟಿಗೆ. ಇಂತಹ ಹಲವಾರು ವಿಶೇಷತೆಗಳು ಈ ಹೇಸ್ಟ್ಯಾಗ್ ಲಿಟಲ್ ಶಾಪ್ನಲ್ಲಿ ನೀವು ನೋಡಬಹುದಾಗಿದೆ. ಇಲ್ಲಿ ಸಾಕಷ್ಟು ಸ್ಪೈಸಸ್ ಬೆಳೀತಾರೆ, ಕಾಫಿ ಬೆಳೀತಾರೆ. ಅಂತಹದ್ದೇ ಒಂದು ಕಾಫಿ ಪ್ರಾಡಕ್ಟನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಇಲ್ಲೇ ಬೆಳೆದಿರುವಂತಹ ಕಾಫಿ ಬೀಜಗಳಿಂದ ಮಾಡಿರುವಂತಹ ಶುದ್ಧವಾದ ಕಾಫಿ ಪುಡಿ ನೀವು ನೋಡ್ತಾ ಇದ್ದೀರಾ. ಕಾಫಿ ಪುಡಿ ಹೊರತುಪಡಿಸಿ ಕೂಡ ಇಲ್ಲಿ ನೋಡಿ ಹೋಮ್ ಮೇಡ್ ಚಾಕ್ಲೇಟ್ ಸಿಗುತ್ತೆ ನಿಮಗೆ. ಇಲ್ಲಿ ಪ್ಯೂರ್ಲಿ ಹೋಮ್ ಮೇಡ್ ಇದೆ. ಇದರ ಜೊತೆಗೆ ಹಲವಾರು ಟೀಯಲ್ಲೂ ಕೂಡ ಹಲವಾರು ವಿಧಗಳನ್ನು ನೀವು ನೋಡಬಹುದು. ಬೇರೆ ಬೇರೆ ಫ್ಲೇವರ್ಸ್ನ ಟೀಗಳಿವೆ. ಸೊ ಇವಿಷ್ಟು ಆರೆಂಜ್ ಕೌಂಟಿಯ ಜರ್ನಿ. ತುಂಬಾನೇ ಸುಂದರವಾದಂತಹ ಜರ್ನಿ ಇದು. ಎಲ್ಲಾನು ಮರೆತು, ಎಲ್ಲ ಟೆನ್ಷನ್ಸ್ ಮರೆತು ಆರಾಮಾಗಿ ಪ್ರಕೃತಿ ಮಡಿಲಲ್ಲಿ ಕೂರ್ಗ್ನ ಸೊಬಗಲ್ಲಿ ನೀವು ಕಳಿಬಹುದು. ನನಗಂತೂ ಹೋಗಕ್ಕೆ ಮನಸ್ಸು ಬರ್ತಾ ಇಲ್ಲ, ಆದರೆ ಹೋಗಲೇಬೇಕು. ಆದರೆ ನೀವು ಬರೀ ನೋಡಿದ ಮಾತ್ರ ಅಲ್ಲ, ಇಲ್ಲಿಗೆ ಬಂದು ಸಂಪೂರ್ಣವಾಗಿ ಎಂಜಾಯ್ ಮಾಡಬಹುದು. ಸೊ ಇದು ಆರೆಂಜ್ ಕೌಂಟಿಯ ವಿಶೇಷತೆ. ಪ್ಲೀಸ್ ನೀವು ಒಂದ್ಸಲ ಬನ್ನಿ, ವಿಸಿಟ್ ಮಾಡಿ. ಬಾಯ್ ಬಾಯ್. www.orangecounty.in. ಫೋನ್ ನಂಬರ್ 08041911100. info@orangecounty.in.